ನಮಸ್ಕಾರ ವೀಕ್ಷಕರೇ, ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಈ ಅಧಿಕ ರಕ್ತದೊತ್ತಡ ಹಲವು ದುಷ್ಪರಿಣಾಮಗಳನ್ನು ದೇಹದ ಮೇಲೆ ಉಂಟು ಮಾಡುತ್ತದೆ. ಅಧಿಕ ರಕ್ತದೊತ್ತಡ ಇರುವವರಲ್ಲಿ ಪ್ರತಿಶತ 35ರಷ್ಟು ರೋಗಿಗಳಿಗೆ ಅದರ ಅರಿವು ಇರೋದಿಲ್ಲ, ಅದು ಪತ್ತೆ ಹಚ್ಚಲ್ಪಡುವುದೂ ಇಲ್ಲ. ಈ ಕೆಳಕಂಡ ನಿಯಮಗಳನ್ನು ಪಾಲಿಸುವುದರಿಂದ ಈ ರೋಗದಿಂದ ನರಳುತ್ತಿರುವ ರೋಗಿಗಳಿಗೆ ಸಾಕಷ್ಟು ಸುಧಾರಣೆ ಕಂಡುಬರುವುದು. ಕೊಬ್ಬಿನಂಶ ಹೆಚ್ಚಾಗಿರುವ ಆಹಾರವನ್ನು ಹೆಚ್ಚಾಗಿ ತಿನ್ನಬೇಡಿ. ಮಾನಸಿಕ ಉದ್ರೇಕಕ್ಕೆ ಅವಕಾಶವಾಗದ ಹಾಗೆ ಎಚ್ಚರಿಕೆಯಿಂದ ಇರಬೇಕು. ಕೋಪ, ಭಯ, ನಿರಾಸೆಯ ಬದಲು ಧೈರ್ಯ, ವ್ಯಸನ, ತಾಳ್ಮೆ, ಆನಂದ ಬೆಳೆದು ಬರುವ ಹಾಗೆ ನೋಡಿಕೊಳ್ಳಬೇಕು. ದಿನನಿತ್ಯವೂ ಸಾಕಷ್ಟು ವ್ಯಾಯಾಮ ಮಾಡಿ. ವ್ಯಾಯಾಮದಿಂದ ಆಯಾಸವಾಗದ ಹಾಗೆ ಎಚ್ಚರಿಕೆಯಿಂದ ಇರಿ. ವ್ಯಾಯಾಮ ಮಾಡುವುದಕ್ಕೆ ಸಾಧ್ಯವಾಗದಿದ್ದರೆ ಸಾಕಷ್ಟು ಕಾಲ್ನಡಿಗೆಯನ್ನಾದರೂ ಮಾಡಿ. ನಿದ್ದೆ ಕೆಡಬಾರದು. ದಿನಕ್ಕೆ 8 ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಿ. ಬಿಸಿ ಬಿಸಿಯಾದ ನೀರನ್ನು ಹೆಚ್ಚು ಕಾಲದವರೆಗೆ ತಲೆಯ ಮೇಲೆ ಹಾಕಿಕೊಳ್ಳಬಾರದು. ಸಮತೋಲನ ಆಹಾರವನ್ನು ಹಿತಮಿತವಾಗಿ ಬಳಸಬೇಕು. ಕೆಲಸದ ನಂತರ ವಿಶ್ರಾಂತಿ ಮುಖ್ಯ. ಅಂಗಾತ ಮಲಗಿ ವಿಶ್ರಾಂತಿ ಪಡೆಯಬೇಕು. ದಿನದಲ್ಲಿ ಅನೇಕ ಬಾರಿ ದೀರ್ಘವಾಗಿ ಉಸಿರನ್ನು ಎಳೆದು ಬಿಡುವುದನ್ನು ಕಲಿಯಬೇಕು. ಮೀನು, ಮಾಂಸ, ಮೊಟ್ಟೆ ತಿನ್ನುವುದನ್ನು ಪೂರ್ತಿಯಾಗಿ ಬಿಡಬೇಕು. ಮನೋಲ್ಲಾಸಕರವಾದ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಹೆಚ್ಚು ಶ್ರಮದಿಂದ ಕೂಡಿದ ಕೆಲಸವನ್ನು ಮಾಡಬೇಡಿರಿ. ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ಒಣಗಿದ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು. ಹಲಸು, ದ್ರಾಕ್ಷಿ, ಸೀಬೆ, ಬಾಳೆ, ಸೇಬು, ಮಾವು, ನಿಂಬೆ, ಕಿತ್ತಳೆ, ದಾಳಿಂಬೆ, ಅನಾನಸ್, ಟೊಮೊಟೊ, ಕಲ್ಲಂಗಡಿ ಈ ಹಣ್ಣುಗಳನ್ನು ತಿನ್ನುವುದರಿಂದ ಹೆಚ್ಚು ಗುಣವುಂಟು. ಆಲೂಗೆಡ್ಡೆ, ಕ್ಯಾರೆಟ್, ಪಡವಲಕಾಯಿ, ಗೆಣಸು, ಮೂಲಂಗಿ, ಎಲೆಕೋಸು, ಹೂಕೋಸು, ಬಟಾಣಿ, ನುಗ್ಗೆಕಾಯಿ, ಲೆಟ್ಯೂಸ್, ಹೀರೆಕಾಯಿ, ಶುಂಠಿ ಮುಂತಾದ ತರಕಾರಿಗಳನ್ನು ಉಪಯೋಗಿಸುವುದು ಒಳ್ಳೆಯದು. ಖರ್ಜೂರ, ಅಂಜೂರ, ಹುಣಸೆ ಹಣ್ಣು, ಕೆಂಪು ಮೂಲಂಗಿ, ನುಗ್ಗೆ ಸೊಪ್ಪು, ಚಪ್ಪರದ ಅವರೆ, ಬೀಟ್ರೂಟ್ ಮುಂತಾದವುಗಳನ್ನು ಬಳಸಬೇಕು ಮತ್ತು ತಾಂಬೂಲವನ್ನು ಉಪಯೋಗಿಸಬಾರದು. ನಾವು ಕೊಟ್ಟ ಟಿಪ್ಸ್ ನಿಮ್ಗೇನಿಸ್ತು ಅಂತ ನಮ್ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.